ನೀರ್ ತುಂಬಿಲ್ವಲ್ಲ, ತುಂಬತಾನೆ 100% ಈ ಸತಿ ತುಂಬುತ್ತಾ? ಹೌದಾ? ಓಕೆ. ಆರಿದ್ರ ಮಳೆಗೆ ಖಂಡಿತ ಅವರು ಅನ್ಕೊಂಡಿದ್ದೀನಿ ನಾನು. ಆರಿದ್ರ ಮಳೆ ಅಂತ ಬರ್ತಾರೆ. ಹೌದಾ? ಯಾವ ತಿಂಗಳು? ನೆಕ್ಸ್ಟ್ ಇನ್ನೆರಡು ಮಳೆ ಇದೆ. ಅದೇ ಇನ್ನೊಂದ್ ತಿಂಗಳು ಜುಲೈಯಲ್ಲಿ. ಜುಲೈ ಆಗಸ್ಟ್ ನಾನು ಅನ್ಕೊಂಡಿ ನಮ್ಮ ಆಗಸ್ಟ್ ಅಷ್ಟೊತ್ತಿಗೆ ನಮ್ಮ ಎಲ್ಲಾ ಕೆರೆಗಳು, ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಮ್ಮ ಎಲ್ಲಾ ಕೆರೆಗಳು ತುಂಬೇಕಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಏನ್ ಗೊತ್ತಾ, ನೀವು ನಿಮ್ದಾಗಿರೋ ಕರ್ತವ್ಯಗಳು ಏನು ಮಾಡಲ್ಲ, ಅದಕ್ಕೆ ನಂಗೆ ಬೇಜಾರಾಗೋದು. ಅವ್ರು ಅದೇ ಹೇಳ್ತಾ ಇರೋದು. ಯಾಕೆ ಗೊತ್ತಾ, ನೀವೀಗ ನಿಮ್ಗಾಗೋ ಅನುಕೂಲಗಳೆಲ್ಲ ನಾವು ಮಾಡ್ಕೊಡ್ತೀವಿ. ಆದ್ರೆ ನೀವು ಅಲ್ಲಿ ಇವಾಗ ಯಾರೋ ಬಂದು ಏನೋ ಮಾಡ್ತಾ ಇರ್ತಾರೆ, ಇಲ್ಲ ಇದು ಯಾರೋ ಬಂದು ಕಸ ಬಿಸಾಕ್ತಾ ಇರ್ತಾರೆ, ನೀವೊಂದು ಪಂಚಾಯತಿಗೆ ಫೋನ್ ಮಾಡ್ಬಿಟ್ಟು ಇಲ್ಲಿ ಕಸ ಹಾಕ್ತಾ ಇದ್ದಾರೆ, ನೀವು ನೋಡಿದ್ರೆ ಅಲ್ಲಿ ಆ ಕಡೆ ಎಷ್ಟು ಕ್ಲೀನ್ ಮಾಡಾದ್ಮೇಲೆ ರಾಸಿ ಕಸ ತಂದು ಹಾಕಿದ್ರು, ಅದು ಯಾವ ನ್ಯಾಯ? ಈಗ ನೀವು ಸುಮ್ಮನೆ ನೀವು ರವಿ ಊರಿಗೆ ಹೋಗಕ್ಕೆ ಈ ಕಡೆಯಿಂದ ಹೋಗ್ರಿ, ಸುಮಾರು ಒಂದು 30 ಟ್ರ್ಯಾಕ್ಟರ್ ಆಗುತ್ತೆ ಕಸ. ಅಲ್ಲ ಈಗ 2 ದಿವಸ ಬೆಳಗಿಂದ ಮಾಡ್ತಾ ಇದ್ದಾವೆ. ಅಂದ್ರೆ ಅದೇನ್ ಗೊತ್ತಾ, ಎಲ್ಲರೂ ಫುಲ್ ಒಂದು ಅವ್ರು ಹೇಳೋದೇನಂದ್ರೆ ಅವ್ರ ನೋವೇನಂದ್ರೆ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಅದು ಸ್ವಂತ ದುಡ್ಡಿಂದ ಮಾಡಿದೀನಿ ನಾನು, ಮಾಡ್ಬಿಟ್ಟು ನಾನು ಇಂಥ ನೋವು ಅನ್ಭೋಗ್ಸಕ್ ನಾನು ಏನಕ್ಕೆ ಮಾಡ್ಬೇಕಿದ್ರ ಕೆಲಸ ಅನ್ನೋದು ಅವ್ರು ಅದನ್ನೇ ಹೇಳೋದು. ಆಮೇಲೆ ಕೊನೆಗಿಲ್ಲ ನಾನೇನೋ ಸೊಮ್ಮೆ ಮೇಲೆ ಅಭಿಮಾನ, ಈ ಕಡೆ ಜನಗಳ ಅಭಿಮಾನ ಇದ್ರದ್ದು ಮಾಡ್ಬೇಕು ನಾನು ಅಂತ ಹೇಳಿ ಬಂದವ್ರೆ. ಅಷ್ಟು ಅವ್ರಿಗೆ ನಿಮ್ಗಳಿಗೆಲ್ಲ ಹೇಳ್ತಾರೆ, ಅವ್ರು ಬೇಜಾರಿಗೆ ಗೊತ್ತಾ. ಇವಾಗ ನೀವು ಮಳೆ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ, ನಂಗೆ ಏನ್ ಯೋಚನೆ ಅಂತ ಹೇಳಿದ್ರೆ, ಅಲ್ಲಿ ಕೊಚ್ಚೆ ಬಂದು ಇದಕ್ಕೆಲ್ಲದಕ್ಕೂ ಅಂಟ್ಕೊಂಡ್ಬಿಡುತ್ತೆ, ತುಂಬ್ಕೊಂಡ್ಬಿಟ್ಟು ಎಂಟೈರ್ ಇದು ಲೇಕು ಪಲ್ಯೂಟ್ ಆಗೋಗುತ್ತೆ. ಸೊ ಅದಕ್ಕೇನೆ ನಾನು ಎದ್ನೋ ಬಿದ್ನೋ ಅಂತ ಬಂದು ಇದನ್ನ ನಾನು ಮುನಿರಾಜುಗೌಡ್ರಿಗೆ ಹೇಳ್ಬಿಟ್ಟು ಅದನ್ನ ಆ ಕಡೆ ಕ್ಲೀನ್ ಮಾಡಿಸ್ಬಿಟ್ಟು ನಮ್ದೇ ಒಂಥರ ಏನೋ ಒಂದು ಟೈಪಲ್ಲಿ ಫಿಲ್ಟ್ರೇಷನ್ ಮಾಡೋಣ, ಅದನ್ನ ಜಲ್ಲಿಕಲ್ಲು ಹಾಕಿ ಬೋಲ್ಡರ್ಸ್ ಹಾಕಿ ಅಲ್ಲೇ ಕೊಚ್ಚೆ ತಡೆಯೋ ತರ ಮಾಡಿ ಅದನ್ನ ಮಾಡೋಣ ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ. ಎಷ್ಟು ಜನಕ್ಕೆ ಅದು ಮಾಡ್ಬೇಕನ್ನೋದು ಈಗ ನಮ್ಮ ಅಲ್ಲಿಗೆ 3 ಕಡೆ ಬರ್ತಾ ಇದೆ. ಒಂದು ಆ ಕಡೆಯಿಂದ ಎಲ್ಲಿ ನಮ್ಮ ದೇವಸ್ಥಾನ ರೋಡ್ ಏನಿದೆ ಅಲ್ಲಿಂದ ಬರ್ತಾ ಇದೆ, ಇನ್ನೊಂದು ಮಧ್ಯ ಒಂದು ಬಾಲೂರ್ ಲೇಔಟ್ ಅದೇ ಒಂದು ನಾಗರಾಜ್ ಲೇಔಟ್ ಅಲ್ಲಿ ಅಲ್ಲೊಂದು ರಾಜಗಾಲ್ವಿ ಎಲ್ಲಾ ಕಡೆ ಬಂದಿದ್ದು ಅಲ್ಲಿ ಬರ್ತಾ ಇದೆ. ಇನ್ನೊಂದು ಇಲ್ಲಿ ನೀವು ಇಲ್ಲಿ ದಾರಿ ಬರ್ತಿರಲ್ಲ, ಇಲ್ಲಿ ಸೀತಾರಾಮ್ ಲೇಔಟ್ ಅಲ್ಲಿ ಇಲ್ಲಿ ಬರುತ್ತಲ್ಲ, ಇಲ್ಲೊಂದು ಕಾಲುವೆ ಬರ್ತದೆ. 3 ಕಾಲುವೆ ಹೋದ್ರು ಫಿಲ್ಟ್ರೇಷನ್ ಮಾಡ್ಬೇಕಂತ ಹೇಳಿ ಅಮ್ಮ ಒಂದೇ ಸಮ ಮಾಡ್ಬೇಕು ಅಂತ ಹೇಳಿ ಒಂದೇ ಸಮ ಬೆಳಗ್ಗಿಂದ ಅವರು ಮೊನ್ನೆ ಅಮೆರಿಕಾದಿಂದ ಬಂದಿರೋದು, ಅವ್ರಿಗಿನ್ನ ಸುಧಾರಿಸ್ಕೊಳಕ್ ಇದ್ದಾಗಿಲ್ಲ. ಮೊನ್ನೆ ಬಂದಂಗೂ ಕೆರೆಗಳೆಲ್ಲ ನೋಡಿ, ಆಮೇಲೆ ಇದ್ರದ್ದು ಅದೆಲ್ಲಕ್ಕಿಂತ ಸತೀಶಣ್ಣ ಎತ್ಕೊಂಡ್ರದ್ ಮೇನ್ ಕೈಗೆ ಅಮ್ಮ ಅವರು ಸುವರ್ಣ ಮಕ್ಕಳಿದ್ ನೀವು ನೋಡಿದ್ರೆ ನೋಡಿ, ಅದು ಯಾರಿಗದು ಬರಕ್ ಸಾಧ್ಯ? ಅಲ್ಲ ಸುವರ್ಣಮುಖಿ ಹೊಳೆ ಈಗ 5 ವರ್ಷದ ಕೆಳಗಡೆ ಹೇಗಿತ್ತು? ನೀರ್ ಕುಡಿತಾ ಇದೀವಿ ಮೇಡಮ್, ಅದನ್ನ ಸ್ನಾನ ಮಾಡ್ತಿದ್ದೀವಿ, ಸ್ನಾನ ಮಾಡಿ ದೇವಸ್ಥಾನ ಟೆಂಪಲ್ ಹೋಗ್ತೀವಿ ಮೇಡಮ್. ಅವ್ರನ್ನ ಕೇಳಿ, ನಾವ್ ಹೇಳೋದ್ ಬದಲು ಅವ್ರು ಕೇಳ್ಬೇಕು. ಈ ನೀರು ಕುಡಿತಿದ್ದು, ಬಟ್ಟೆ ಒಗಿತಿದ್ದು, ಬೇಳೆ ಅಡಿಗೆ ಮಾಡಕ್ಕೆ ಬೇಳೆ ಇದ್ರೆ ಈ ನೀರಲ್ಲೇ ಬೇಯ್ತಿದ್ ಬೇಳೆ. ಅವಾಗ ಈ ತರ ಶಿವಲಿಂಗ್ ಬೆಳೆ ಎಲ್ಲ ಇರಲ್ಲಮ್ಮ, ಮನೇಲೆ ತುಗರಿ ಕಾಳು ಬೆಳೆಯೋದು, ಅದ್ರನ್ನ ಈ ಮಣ್ಣಿನಲ್ಲಿ ಕಟ್ಬಿಟ್ಟು ಕೆಮ್ಮಣ್ಣಲ್ಲಿ ಕಟ್ಬಿಟ್ಟು ಈ ನೀರ್ ಕುಡಿದು ಈ ನೀರಲ್ಲಿ ಬೇಯಿಸಿದ್ರೆ ಬೆಳೆ ಬೇಯ್ತಿದ್ದು. ಬಟ್ಟೆ ಹೋಗಿತಾ ಇದ್ವಿ ನಾವು, ಎಂತ ಅಗಸ್ರು ಮಡಿ ಅಂತ ಇತ್ತು ಮೇಡಮ್, ಅಲ್ಲಿ ಸ್ಮಶಾನ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ ನಾವು. ಅಮ್ಮ ಬಟ್ಟೆಗೆ ಏನಾಗ್ತಿದ್ದಲ್ಲಿ ಇವಾಗ ಸೋಬಲ್ಲ, ಚೋಳ್ ಮಣ್ಣು ಅಂತಿತ್ತು. ಚೋಳ್ ಮಣ್ಣು ಹಾಕ್ಬಿಟ್ಟು ಒಗದ್ಬಿಟ್ರೆ ಇವತ್ತು ಸರ್ಪು ಅಲ್ಲ, ರಿನ್ನು ಅಲ್ಲ, ಟೈಡು ಅಲ್ಲ, ಯಾವ್ದು ಅಲ್ಲ. ಓನಮ್ಮ ಚೋಳ್ ಮಣ್ಣು ಹಾಕ್ಬಿಟ್ಟು ಒಗದ್ರೆ ಪಳ ಹೊಳೆಯವು, ಪಳಪಳನು ಹೊಳೆಯವು. ಇದು ಈಚೆ ಬರ್ಬೇಕು. ಈಗ ಇಂಥವ್ರು ಬಂದಾಗ ನೋಡಿ ಇದೆಲ್ಲ ಈಚೆ ಬರ್ತದೆ. ಈಗ ನಾನೇ ಹೇಳೋದ್ ಬದಲು ನಿಮ್ಗೆ ಅವ್ರುಗಳೇ ಹೇಳ್ದಾಗ ಏನಾಗುತ್ತೆ, ಅದ್ರದ್ದು ರಿಯಾಲಿಟಿ ಗೊತ್ತಾಗುತ್ತೆ. ಇವಾಗ ಇದಾದ್ರೂ ಹೋಗ್ಲಿ, ಇದಾದ್ರೂ ನೋಡಕ್ಕಾದ್ರೂ ಸ್ವಲ್ಪ ಏನೋ ಕಾಣಿಸ್ತಾ ಇದೆ, ಒಳ್ಳೆ ನೀರು. ಸುವರ್ಣಮುಖಿ ನೋಡ್ಕೊಂಡ್ ಬಂದಿದ್ದೀರಾ? ಟಾಯ್ಲೆಟ್ ಇದು ಇಷ್ಟಿಷ್ಟು ರಾಸಿ ಲೆಟ್ರಿನ್ ಎಲ್ಲ ಅಲ್ಲೆಲ್ಲ ಇದಾಗ್ತಾ ಇದೆಯಲ್ಲ, ನೀವೆಲ್ಲ ಯಾಕೆ ಸುಮ್ಮನೆ ಇದ್ದೀರಾ? ಎಲ್ಲಿಂದ ಬರ್ತಿದೆ ಆ ಲೆಟ್ರಿನ್ ಅಂತ ಹೇಳ್ಬಿಟ್ಟು ನೀವು ಸೋಮನಹಳ್ಳಿ ಜನತೆ ಎಲ್ಲ ಸೇರಿ ಇವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೀವೊಂದು ಅಪ್ಲಿಕೇಶನ್ ಕೊಡ್ಬೇಕು, ಒಂದು ರಿಕ್ವೆಸ್ಟ್ ಕಳಿಸ್ಬೇಕು. ಈ ತರ ನಮ್ದು ಈ ತರ ಇತ್ತು ಮುಂಚೆ, ಇವಾಗ ಇಷ್ಟು ಅಧ್ವಾನ ಆಗೋಗಿದೆ, ನಮ್ಗೆ ದಯವಿಟ್ಟು ಇದಕ್ಕೊಂದು ಇದು ಕೊಡ್ಬೇಕು, ಸೊಲ್ಯೂಷನ್ ಕೊಡ್ಬೇಕಂತ ಎಲ್ಲ ಫುಲ್ ಸೋಮನಹಳ್ಳಿ ಜನತೆ ಎಲ್ಲ ಪಂಚಾಯತಿಯವರು ಹೋಗ್ಬಿಟ್ಟು ಅದಕ್ಕೆ ಇವಾಗ ಕೇಳಿದ್ರೆ ಮಾಡ್ಲೇಬೇಕಾಗತ್ತೆ. ನಾ ಹೇಳೋದು ಮಾಡಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ನಮ್ ಪ್ರಜಾಪ್ರಭುತ್ವ ನಮ್ದು. ಅವರೆಲ್ಲ ಏನ್ ಹೇಳ್ತಾರೆ ಅಮ್ಮ ಅಂದ್ರೆ, ನೀವು ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಬರ್ತೀವಿ ಅಂತ. ಪಾಪ ಅವರೆಲ್ಲ ಇವರೆಲ್ಲ ಏನು ಅದ್ರಲ್ಲಿ ಏನಿಲ್ಲ ಬರ್ತೀವಿ ಅಂತಂತಾರೆ. ಇದು ಇವಾಗ ನಿಮ್ಮಿಂದ ಆಂದೋಲನ ಶುರುವಾಗಿದೆ, ಸುವರ್ಣಮುಖಿ ಉಳಿಸೋದು ಅಭಿಯಾನ, ಮತ್ತೊಂದು ವೃಷಭಾವತಿ ಆಗ್ಬಾರ್ದು ಅನ್ನೋದು ಅದಾಗಿದೆ. ಅದಕ್ಕೆ ಈಗ ಏನಿದೆ ಅದು ನಿಮ್ ನಾಯಕತ್ವದಲ್ಲಿ, ನಿಮ್ ಮಾರ್ಗದರ್ಶನದಲ್ಲಿ, ನಿಮ್ ನೇತೃತ್ವದಲ್ಲಿ ಅದು ಅಭಿಯಾನ ಆಗ್ಲೇ ಸ್ಟಾರ್ಟ್ ಆದಂಗ ಆಗಿದೆ. ಈಗ ಯಾಕೆಂದ್ರೆ 3 ಸತಿ ಕ್ಲೀನ್ ಮಾಡಿದ್ದೆ, ಅದನ್ನ ಇದ್ ಮಾಡಿದ್ದೆ, ಅದ್ರನ್ನ ಆಮೇಲೆ ನೀವು ಕೆಲ ಕಡೆ ರಿಯಾಲಿಟಿ ಚೆಕ್ ಮಾಡಿದಿರಿ, ಎಲ್ಲಿ ಪೊಲ್ಯೂಟ್ ಆಗ್ತಾ ಇದೆ, ಏನ್ ವಾಸನೆ ಬರ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾ ಇದೀರಿ ನೀವು, ಅದ್ಯಾರಿಗೂ ಗೊತ್ತಿಲ್ಲ. ನೀವು ಆಗ್ಲೇ ಈಗ ಏನು ಮಟ್ಟದಲ್ಲಿ ಮಾತಾಡ್ಬೇಕು, ಎಲ್ಲೆಲ್ಲಿ ಪ್ರಯತ್ನ ಪಡ್ತೀರಾ, ನಾನು ಪ್ರತಿ ದಿವಸ
ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಿ. ಇದು ಆ ಕಾರ್ಯರೂಪಕ್ಕೆ ಬಂದಿದ್ದೇ ಆದ್ರೆ ಅದೊಂಥರ ನಮ್ಮ ಭಾಗಕ್ಕೆ ನೀವು ದೇವತೆ ಬಂದಂಗೆನೆ. 9 ವರ್ಷ ಜಾಸ್ತಿ ಬರ್ತಿರೋದು ಮೇಡಮ್, ಕಾನ್ಕಾರ್ಡ್ದೇ ಜಾಸ್ತಿ ಬರ್ತಿರೋದು. ಅಲ್ಲಿ ಹೋಗಿ ಕಾನ್ಕಾರ್ಡ್ ನೀವು ಕಾನ್ಕಾರ್ಡ್ ಒಂದೇ ಹೇಳ್ತೀರಿ ನೀವು. ನಾವ್ ಇನ್ನೊಂದು ಮೇಡಮ್ ನೋಡಿದ್ದಾರೆ, ನಾವು ಮೇಡಮ್ ಎಲ್ಲ ನೋಡಿದೀವಿ, ನಮ್ ಟೀಮ್ ಪೂರ್ತಿ ನೋಡಿದಾರೆ. ಅದು ಇನ್ನೊಂದು ಕಡೆನೂ ಹೊಲ್ಸ್ ಬರ್ತಾ ಇದೆ, ಎಲ್ಲ ಕಡೆ ಬರ್ತದೆ. ಅದೇ ಆಗ ಕಗ್ಲಿಪುರದ ಕೆರೆ ಪೊಲೀಸ್ ಸ್ಟೇಷನ್ ಬರ್ತಾ ಇದೆಲ್ಲ, ಅದೆಲ್ಲ ಬರ್ತಾ ಇದೆ. ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಮೂಗ್ ಮುಚ್ಕೊಂಡು ನಿಂತ್ಕೋಬೇಕು, ಅಂತದ್ ಬರ್ತಾ ಇದೆ. ಬಂದಿಲ್ಲ. ನೀವು ನಂಬ್ತಿರೋ ಇಲ್ವೋ, ನಾನು 6 ವರ್ಷದ ಕೆಳಗಡೆ ಜಾತ್ರೆಗೆ ಬಂದಿದ್ದೆ. ಜಾತ್ರೆಗೆ ಬಂದಾಗ ಅಲ್ಲಿ ಹರ್ಕೊಂಡ್ ಬರೋ ನೀರು ಎಷ್ಟು ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ನಾನು ಎಂಜಾಯ್ ಮಾಡಿದೆ. ಇವತ್ತಿನ ದಿನ ಅಲ್ಲಿ ಐಶ್ವರನ್ ವಿಗ್ರಹ ಬೇರೆ ಇದೆ, ಆ ಕಡೆಯಿಂದ ನಂದಿ ಬೇರೆ ಇದೆ, ಅದ್ರ ಮೇಲೆ ಟಾಯ್ಲೆಟ್ ಎಲ್ಲ ಹರ್ಕೊಂಡು ಹೋಗ್ತಾ ಇದೆ, ಲೆಟ್ರಿನ್ ಎಲ್ಲ ಹರ್ಕೊಂಡು ಹೋಗ್ತಿದೆ. ನಿಮ್ಗೆಲ್ಲ ಏನು ಅನ್ನಿಸ್ಲೇ ಇಲ್ವಾ? ಗ್ರಾಮ ಜನತೆಗೆ ನಿಮ್ಗೆಲ್ಲ ಗ್ರಾಮ ಜನತೆಗೆ ಅಲ್ಲ, ಅಲ್ಲಿ ಅಂತ ಪವಿತ್ರ ಜಾಗದಲ್ಲಿ ಆ ತರ ಹರ್ಕೊಂಡು ಹೋಗ್ತಿದ್ಯಲ್ಲ, ನೀವೆಲ್ಲ ಯಾಕೆ ಸುಮ್ನಿದ್ದೀರಾ? ಅಲ್ಲ, ಅಟ್ಲೀಸ್ಟ್ ನಾ ಹೇಳುದು, ನೀವು ದುಡ್ಡು ಹಾಕಿ ಅಂತ ನಾ ಹೇಳ್ತಾ ಇಲ್ಲ, ನಂಗೆ ಗೊತ್ತು ನಿಮ್ಗಳೆಲ್ಲ ದುಡ್ಡಿರಲ್ಲ. ಅಟ್ಲೀಸ್ಟ್ ಅದನ್ನೊಂದು ಯಾರೋ ಇಲ್ಲೆಲ್ಲ ಯಾವ್ದೋ ಒಂದು ಕನ್ನಡ ಪೇಪರ್ ಅಲ್ಲೋ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಈ ತರ ಇಲ್ಲಿ ಸುವರ್ಣಮುಖಿ ಇಷ್ಟು ಚೆನ್ನಾಗಿತ್ತು, ಇವಾಗ ನೋಡಿದ್ರೆ ಈ ತರ ಆಗ್ತಾ ಇದೆ, ನಮ್ದು ಸೋಮನಹಳ್ಳಿ ಎಲ್ಲ ಅಪವಿತ್ರ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್. ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ಅವ್ರು ಕೇಳೋದೇನಂದ್ರೆ, ನಿಮ್ಗಳಲ್ಲಿ ನಾನು ಯಾರು ದುಡ್ಡು ಕೇಳಲ್ಲ, ನಾನು ಎಷ್ಟ್ ಬೇಕಾದ್ರೂ ದುಡ್ಡು ಖರ್ಚು ಮಾಡಕ್ ರೆಡಿ ಇದ್ದೀನಿ. ಇದ್ರ ನಿನ್ಸಕ್ಕೆ ನೀವೇನ್ ಹೋರಾಟ ಮಾಡಕ್ಕೆ ಕೈ ಜೋಡ್ಸಕ್ ನಾನ್ ನೇತೃತ್ವ ವಹಿಸ್ಕತಿ. ಹೋರಾಟ ಮಾಡಕ್ ಕೈ ಜೋಡಿಸಿ ಸೋಮನಹಳ್ಳಿ ಜನ ಎಲ್ಲ ಇಲ್ಲಿಂದಾನೇ ಶುರುವಾಗ್ಲಿ. ಯಾಕೆಂದ್ರೆ ಅದ್ರನ್ನ ಹೇಳ್ತಾ ಇರೋದು ಅಮ್ಮ, ನಾ ಕ್ಲೀನ್ ಮಾಡಿಸ್ತಾ ಹೋಗ್ಬೇಕಾದ್ರೆ ಅದಕ್ ಬರ್ತಕ್ಕಂಥ ತಪ್ಪಬೇಕು. ಯಾವ್ದು ಸ್ಯಾನಿಟರಿ ಏನ್ ಬರ್ತದೆ, ಟಾಯ್ಲೆಟ್ ಏನ್ ಬರ್ತದೆ, ಅದು ತಪ್ಪಬೇಕು. ಅದ್ರನ್ನ ಅಮ್ಮ ಅವ್ರು ಹೇಳೋದು. ದೇ ಹ್ಯಾವ್ ಟು ರಿಪ್ಲೈ. ನಾನು ಇವಾಗ ಪ್ರೆಸ್ ಕಾನ್ಫರೆನ್ಸ್ ನೆಕ್ಸ್ಟ್ ವೀಕಲ್ಲಿ ಮಾಡೋಣ, ಅಲ್ಲೇ ಮಾಡೋಣ, ಎಲ್ಲ ಇದ್ರಲ್ಲಿ ಎಲ್ಲ ಐ ವಿಲ್ ಕಾಲ್. ಇವಾಗ ಆಗ ಹೋಗಿದೆ ಅಂತೀರಾ, ಆಗ ಹೋಗಕ್ ಯಾರು ಹೊಣೆ? ನೀವುಗಳೇ ಹೊಣೆ. ಸಿ, ಯಾವಾಗ ನೀವು ಇಲ್ಲಿ ಇದ್ರಲ್ಲಿ ದೇವಸ್ಥಾನದ ಹತ್ರ ಇದು ಟಾಯ್ಲೆಟ್ ನೀರ್ ಬರಕ್ ಶುರುವಾಯ್ತು, ಅವಾಗ್ಲೇ ಎಚ್ಚೆತ್ಕೊಂಡು ನೀವೆಲ್ಲ ಸುವರ್ಣಮುಖಿ ಪಂಚಾಯತಿಗೆ ಹೋಗ್ಬಿಟ್ಟು ಈ ತರ ಟಾಯ್ಲೆಟ್ ನೀರ್ ಬರ್ತಿದೆ, ಎಲ್ಲ ಹಾಳಾಗಿ ಹೋಗ್ತಾ ಇದೆ ನಮ್ಮ ಪರಿಸರ ಅಂತ ಹೇಳ್ಬಿಟ್ಟು ನಂಗೆ ಈಗ ದುಃಖ ಆಗ್ತಾ ಇದೆ. ಏನ್ ಗೊತ್ತಾ, ಹೋದ್ಸತಿ ನಮ್ದಿದು ಕೋಡಿ ಹರಿತಲ್ಲ, ಈ ಜಾಗ ಕೋಡಿ ಹರಿಯೋ ಜಾಗ, ಇದು ಕೋಡಿ ಹರಿಯೋದು ಅಂತ ಹೇಳ್ತಾರೆ, ಓವರ್ಫ್ಲೋ ಆಗೋದು. ಇವಾಗ ನಮ್ಮ ಇದು ಎನ್ವೈರನ್ಮೆಂಟ್ ಫ್ಲೋ ಇರ್ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನ್ಯಾಚುರಲಿ ರಾಜಕಾಲುವೆ ಮುಚ್ಚಬಾರ್ದು, ಮಳೆ ನೀರು ಬಂದು ರಾಜಕಾಲುವೆ ಒಳಗಡೆ ಸೇರ್ಕೋಬೇಕು, ಆ ರಾಜಕಾಲುವೆಯಿಂದ ಬಂದು ಪಕ್ಕದಲ್ಲಿರೋ ಕೆರೆಗೆ ಸೇರ್ಕೋಬೇಕು, ಕೆರೆಯಿಂದ ಕೋಡಿ ಹರಿದು ಪಕ್ಕದಲ್ಲಿರೋ ಹೊಳೆಗೆ, ನದಿಗೆ ಸೇರ್ಕೋಬೇಕದು. ನದಿ ಹರಿಯಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿದೆ. ಇದು ನಮ್ಮ ಸೋಮನಹಳ್ಳಿ ಜಾಗದ ಇದು ಓವರ್ಫ್ಲೋ ಆಗೋ ಜಾಗ, ಇದು ಕೋಡಿ ಹರಿಯೋ ಜಾಗ. ಇದು ಈ ಕೋಡಿ ಹರಿಯೋ ಜಾಗದಿಂದ ನಾನೇ ಕಣ್ಣಾರ ನೋಡಿದೀನಿ, ನಂತರ ವಿಡಿಯೋನು ಇದೆ. ಇಲ್ಲಿಂದ ನೀರು ಹರ್ಕೊಂಡು ಅಲ್ಲಿಗೆ ಹೋಗ್ತಾ ಇದೆ, ಸುವರ್ಣಮುಖಿಗೆ ಹೋಗಿ ಸೇರುತ್ತೆ. ಅವತ್ತಿನ ದಿನ ಎಷ್ಟು ಸಂತೋಷವಾಗಿ ನಾ ಸುವರ್ಣಮುಖಿಗೆ ಇಷ್ಟು ನೀರು ಕೊಡೋ ತರ ಮಾಡಿದ್ನಲ್ಲ, ದೇವ್ರು ನಂಗೆ ಎಷ್ಟು ಇದ್ ಮಾಡ್ತಾರೆ ಅಂತ ನಾನು ಅಷ್ಟು ಖುಷಿ ಪಟ್ಟಿದ್ದೆ. ಬಟ್ ಆದ್ರೆ ಇವತ್ತಿನ ದಿನ ಸುವರ್ಣಮುಖಿ ಸ್ಥಿತಿ ನೋಡ್ಬಿಟ್ಟು ನಂಗೆ ಇನ್ನಿಲ್ಲದ ದುಃಖ ಆಗೋಗಿದೆ. ಮುಖಿನ ಕೊಳಚೆ ನೀರ್ ಮಾಡಿ ಬಿಡ್ತಾ ಇದ್ದಾರೆ. ಆ ಕೊಳಚೆ ನೀರಿಗೆ ನಾವ್ ಇಲ್ಲಿಂದ ಓವರ್ಫ್ಲೋ ಆಗೋ ನೀರುವೆ ಹೋಗಿ ಸೇರ್ಕೊಳತ್ತೆ, ಅಲ್ಲಿಂದ ಹೋಗಿ ಕಾವೇರಿ ಸೇರುತ್ತೆ, ಕಾವೇರಿ ಸಂಗಮಕ್ಕೆ ಸೇರುತ್ತೆ, ಅಲ್ಲಿಂದ ನಮ್ಮ ಬೆಂಗಳೂರು ಮನೆಗಳಿಗೆಲ್ಲ ನೀರ್ ಬರುತ್ತೆ. ನಾವು ಅಲ್ಲಿ ಬಂದಿರೋದು ಕಾನ್ಕಾರ್ಡ್ನವ್ರು ಮಾಡಿರೋದು ಆ ಹೇಸ್ಗೆ, ಆ ಕಡೆ ಬಿಲ್ಡರ್ಸ್ ಎಲ್ಲ ಮಾಡಿರೋದು ಆ ಹೇಸ್ಗೆ ನೀರನ್ನ ನಾವು ಕುಡಿತಾ ಇದೀವಿ. ನಾಚಿಕೆ ಆಗ್ಬೇಕು ನಮ್ಗಳಿಗೆ. ನಾವ್ ಇದನ್ನ ಅಪೋಸ್ ಮಾಡ್ತಿಲ್ಲ, ನಾವ್ ಇದನ್ನ ಎದುರಿಸ್ತಾ ಇಲ್ಲ, ನಾವ್ ಇದನ್ನ ಸಹಿಸ್ಕೊತಾ ಇದೀವಿ. ಆಗೋಯ್ತು ಅಂತೀರಾ, ಆ ವರ್ಡ್ ಎಷ್ಟು ಕೋಪ ಬರುತ್ತೆ ಗೊತ್ತಾ ನಂಗೆ. ಆಗೋಗಿದೆ ಅಂತ ಹೇಳ್ತೀರಾ, ಆಗೋಗಕ್ಕೆ ಯಾರ್ ಕಾರಣ? ನೀವೇ. ಸೋಮನಹಳ್ಳಿ ಜನತೆನೇ ಕಾರಣ. ಇದು ನಾಗನಾಯಕನಹಳ್ಳಿ ಜನತೆನೇ ಕಾರಣ, ಈ ಕಡೆ ಹಾರೋಹಳ್ಳಿ ಜನತೆನೇ ಕಾರಣ. ಎಲ್ಲ ಈ ಕಡೆದೆಲ್ಲ ಹಾಳಾಗಿದೆ. ಇದು ನಮ್ ಜೀವನದಿ ಸುವರ್ಣಮುಖಿ. ಅದರಿಂದ ಎಷ್ಟು ನಿಮ್ಗೆ ಇದು ಕೆಳಗಡೆ ಅಂಡರ್ನೀತ್ ವಾಟರ್ ಬೋರ್ವೆಲ್ ಅಲ್ಲಿ ನೀರ್ ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ ನಿಮ್ಗೆ. ಇದೆಲ್ಲ ಬರ್ತಿರೋದೇ ಅದರಿಂದ. ಇವಾಗ ಅದನ್ನೇ ದೋಚ್ಕೊಂಡು ಹೋಗ್ತಾ ಇದಾರೆ. ನಿಮ್ಮಂತ ವೈಡೂರ್ಯ ಆಗೋ ಅಷ್ಟು ಅದು ಸುವರ್ಣಮುಖಿದು. ಅದನ್ನ ಇದಾಗಿದೆ. ಸಿ, ಲೈಕ್ ಇವ್ರು ಎಷ್ಟು ದೂರ ಹೋಗಿ ಬಂದ್ರು, ಎಷ್ಟು ದೂರ ಇದೆ ಇಲ್ಲಿಗೆ ತೊರೆಗೆ? ತೊರೆ ಸ್ವಲ್ಪ ದೂರನೇ, ಅದೇ ತೊರೆ ಕಾಣೋದು. ಅದೇ ತೊರೆ. ನಾನು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ನಡ್ಕೊಂಡು 2 ನಿಮಿಷ ಹೋಗೋದು. ಹೌದು, ಹೋಗೋಣ. 2 ನಿಮಿಷ. ಇವಾಗ ಏನ್ ಮಾಡೋದು ನೆಕ್ಸ್ಟ್? ಇವಾಗ ಏನಂದ್ರೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಂಗ್ಲಿಷ್ ಅವ್ರನ್ನೆಲ್ಲ ಕರೆದ್ಬಿಟ್ಟು TV9 ಅವ್ರನ್ನ ಟಿವಿ9 ಅವ್ರು ಒಪ್ಕೊಂಡಿದ್ದಾರೆ ಬರಕ್ಕೆ. TV9 ಅವ್ರನ್ನ ಕರೆಸ್ತಾ ಇದ್ದೀನಿ.
ರಿಪಬ್ಲಿಕ್ ಟಿವಿನವ್ರನ್ನ ಕರೆಸ್ತಾ ಇದ್ದೀನಿ. ಎಲ್ಲ ಟಿವಿಗಳಲ್ಲೂ ಬಂದು ಎಲ್ಲದರಲ್ಲೂ ನೈಜ ಸ್ಥಿತಿ ಹೊರಗಡೆ ತಂದ್ರೆ ಗ್ಯಾರಂಟಿ ಇದಕ್ಕೊಂದು ಇದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಲ್ವಾ. ವಿ ಆರ್ ವಾಕಿಂಗ್ ಹಿಯರ್ ಇನ್ ಸುವರ್ಣಮುಖಿ connecting point from Somnadi Lake, and this is where, like, after water flows some big rain and our Somnadi Lake is going to become full, and then water flows. We are walking in the area of water, like no water flows here, and it will be very like very beautiful place to such a beautiful nature flow, and we are disturbing all this, and like it is really like not acceptable like that. See, from here it goes and joins with the river. These are all assets what God has given us. We are not protecting, we are not taking care of these assets, and we are spoiling everything. And just because of real estate mafia, and because of the development of real estate, and here in this all this area, forest area and all, people started living, and lots of development happened. The buildings, lots of buildings has come, and there is no proper planning for water outlet from the buildings. All their dirty water, sewage water, everything, they are leaving it to our natural water body, and the water bodies are getting polluted. And see how beautiful the nature is. And this is the way. Yeah, see, this is the way where we are walking. Actually, during rainy season, this all becomes full of water, and like no, it will be like, so in force the water will be flowing here, and then here that is going to enter into that Suvarnamukhi. This I'm searching whether Suvarnamukhi water here are we going to this one and all, like see, like we have to do lots of tree plantation also here in this ಇದೆ area. ಕೋಡಿ ಹಳ್ಳ ಇದು. Which one? ಇದು This is the place. Okay. Oh, this is Kodiyala. Actually, this is this one Suvarnamukhi. Suvarnamukhi river. ಇದು ಇದನ್ನೇ ಪಾಪಿಗಳು ಬೆಂಗಳೂರಿಂದ ಎಲ್ಲ ಕೊಚ್ಚೆ ಮಾಡಿ ಕಳಿಸ್ತಾ ಇದ್ದಾರೆ ನೀರ್ನ ಇಲ್ಲಿಗೆ. ಸುವರ್ಣಮುಖಿ ಹುಟ್ಟುತ್ತೆ ಬನ್ನೇರುಘಟ್ಟದಲ್ಲಿ, ಲೈಕ್ ದಟ್ ನೋ. ಫ್ರಮ್ ಬನ್ನೇರುಘಟ್ಟ ರೋಡಿಂದ ಬರುವಾಗ ಕೊಚ್ಚೆ ಬಿಡ್ತಾ ಇದ್ದಾರೆ ಸುವರ್ಣಮುಖಿ ನದಿಗೆ. ಆ ಕೊಚ್ಚೆ ಬಿಡ್ತಾ ಇದ್ದಾರಲ್ಲ, ಪಾಪಿಗಳು ಕೊಚ್ಚೆ ಬಿಡ್ತಾ ಇದ್ದಾರೆ. ಆ ಪಾಪಿಗಳಿಗೆ ಎಷ್ಟು ಪಾಪ ಕರ್ಮ ಸುತ್ಕೊಳ್ಳುತ್ತೋ, ದೇ ಆರ್ ಗೋಯಿಂಗ್ ಟು ಗೋ ಟು ಹೆಲ್. ಐ ನೋ ಇಟ್ ರಿಯಲಿ. For their to save their money, and they are not putting proper STP water is also not good, but anyway, that if they put quality STP, somehow like it is manageable. They are not doing that also. Development is happening at the cost of spoiling our environment. This is highly not ಅಲ್ಲಿಂದ acceptable. ಬಂದು ನೋಡಿ, ಅದೇ ಕೋಡಿ ಹಳ್ಳ. ಬಂದು ನೋಡಿ, ಇಲ್ಲಿ ನೀರು ಇಲ್ಲಿಗೆ ಸೇರ್ಕೊಂಡು ನೋಡಿ, ಇದು ಈ ಕೋಡಿ ಹಳ್ಳ, ಅದು ಕೋಡಿ ಹಳ್ಳ. ಆ ಕೋಡಿ ಸೋಮಳ್ಳಿ ಕೆರೆ ಕೋಡಿ ಹಳ್ಳ ಬಂದು ಇಲ್ಲಿ ಹೊಳೆಗೆ ಸೇರ್ಕೊಳ್ಳುತ್ತೆ. ಇದೇ ಹೊಳೆ. ಓ, ಹೊಳೆ ಅಂತ ಏನು ಕಾಣಿಸ್ತಾನೆ ಇಲ್ಲ, ಕುರುಹುಗಳೇ ಎಲ್ಲ. ಫೈನಲಿ ವಿ ಆರ್ ಸೀಯಿಂಗ್ ಸುವರ್ಣಮುಖಿ ವಾಟರ್. ಓ, ಅಕ್ಕಲ್ ಮೇಲೆ yeah. ಅದೇ ಇಲ್ಲಿಂದ ಬರ್ತಿದ್ದು ಕೋಡಿ ಹಳ್ಳ. ಇದು ಕೋಡಿ ಹಳ್ಳ, ಸೋಮಳ್ಳಿ ಕೆರೆ ಕೋಡಿ ಹಳ್ಳ. It is okay, little bit pure water we are seeing. See, like this is Suvarnamukhi. We are going to, like, no, at least from there lots of this one is there. Here it is okay, little bit clear water is there, and like we have to, it is our challenge, we have to stop the pollution entering into Suvarnamukhi river, hook or crook, whatever it is, like that. No, I have decided I am going to
solve the pollution water to entering into Suvarnamukhi river. It is my oath. And already we started, and I spoke to some big people and they have accepted to cooperate with me, and it is a welcoming thing. I don't know, some snakes must be there here. ಇದು ಹೊಳೆ ಫುಲ್ ಮಳೆ ಬಂದಾಗ ಅಲ್ಲಿವರೆಗೂ ಅಲ್ಲಿಂದ ಇದು ಇಲ್ಲಿವರೆಗೂ ನೀರ್ ಬರುತ್ತೆ. ಇಷ್ಟು ನೀರು ಹೋಗುತ್ತೆ. ನಿಮ್ಗೆ ನೋಡ್ರಿ ಈಗ ಮೊನ್ನೆ ಮಳೆ ಬಂದಾಗ ಎಲ್ಲೋಗಿದೆ ನೋಡಿ ನೀರು, ಎಲ್ಲೋಗಿದೆ ನೋಡಿ ಅಲ್ಲಿ ಈ ಗಿಡದಲ್ಲಿ ನೋಡಿ ಅಮ್ಮ, ಅದು ಇಲ್ಲಿ ನೋಡಿ, ಇಲ್ಲಿ ಮೇಲ್ ನೋಡಿ, ಇಲ್ಲಿ ನೋಡಿ, ಈ ಗಿಡದಲ್ಲಿ ನೋಡಿ, ಇಲ್ಲಿ ನೋಡಿ ಅಲ್ಲಿವರೆಗೂ ಹೋಗುತ್ತೆ ನೀರು. ಅಲ್ಲಿವರೆಗೂ ಈ ಗಲೀಜ್ ಎಲ್ಲ ಕಾಣಿಸ್ತಿದೆಯಲ್ಲ, ಇದು ಕಾನ್ಕಾರ್ಡ್ ನಾಪಾವಲಿ ಜನಗಳು ಮಾಡಿರೋ ಟಾಯ್ಲೆಟ್ ಎಲ್ಲ ಬಂದು ಇಲ್ಲಿ ಸಿಕ್ಕಾಕೊಂಡಿದೆ. ದಿಸ್ ಇಸ್ ವಾಟ್ ಲೈಕ್ ದಟ್. ನೋ ಅದೇ ಪಾಪ ಕ್ಲೀನ್ ಮಾಡ್ಕೊಂಡಿದೆ ಅದಕ್ಕೆ ಅದ್ರ ಪಾಡಿಗದು. And then it is like that, no, we have to stop, we have to tell them, send them notices like that, no, we have to bring some solution to this. He's staying in Somnahalli, and today I did live video here while work happening, and seeing that he has come here, or ನೋಡ್ಬಿಟ್ಟು live video ನೋಡ್ಬಿಟ್ಟು ಇಲ್ಲಿ ಬಂದು ನನ್ನ ಅಭಿಮಾನಿ ಅಂತೆ ಬಂದು ಇದು ಮಾಡ್ತಾ ಇದ್ದಾರೆ. he is very happy. ಅವರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಈ ಅಮ್ಮವ್ರು ಮಾಡ್ತಾರೋ ಅಭಿವೃದ್ಧಿ ಕೆಲಸ ಎಲ್ಲ ಊರುಗಳಲ್ಲೂ ಕೆಲ್ಸಗಳಾಗ್ಲಿ ಈ ತರ ಕೊಳೆ ಪಳೆ ಹಾಕ್ಬಾರ್ದು, ನಮಗೂ ಅದು ಇಷ್ಟ ಆಗಲ್ಲ. ಆದ್ರಿಂದ ಅಮ್ಮವರು ತುಂಬಾ ಕ್ಲೀನಸ್ ನೋಡಿ ಮಾಡ್ತಾರೆ, ಅಭಿವೃದ್ಧಿ ಆಗ್ಲಿ ಕೆರೆಗಳು ಅಂತ. ಈ ತರ ಈ ಕೊಳೆ ಪಳೆ ತಂದಾಕೋದು ಕೆರೆಗಳಿಗೆಲ್ಲ ಮಾಡ್ಬಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಅವ್ರು ಮಾಡ್ತಾರೋ ಅಭಿವೃದ್ಧಿ ಕೆಲ್ಸಕ್ಕೆ ನೀವು ಒಂದು ಇದ್ ಕೊಡ್ಬೇಕು, ಅಲ್ಲ ಕೈ ಜೋಡಿಸಿ ಮಾಡ್ಬೇಕು. ದಯವಿಟ್ಟು ಜೋಡಿಸ್ತಾ ಇದ್ರು ಪರವಾಗಿಲ್ಲ, ಗಲೀಜು ಸ್ವಚ್ಛತೆ ಕಾಪಾಡಿ. ಸೋಮನಹಳ್ಳಿ ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ಅಮ್ಮವರಿಗೆ ಒಂದು ಮಾನವೀಯತೆ ಮರ್ಯಾದೆ ಕೊಟ್ಟಿ ನೋಡಿ. ಅವ್ರು ಎಲ್ಲಿಂದನೋ ಬಂದು ನಮ್ಮ ಸೋಮನಹಳ್ಳಿ ಅಭಿವೃದ್ಧಿ ಆಗ್ಲಿ ಅಂತ ಮಾಡ್ತಿದ್ದಾರೆ, ಅವ್ರಿಗೊಂದು ಗೌರವ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಚೆಲ್ವಾ ನನ್ನ ಫೇವರೇಟ್. ತುಂಬಾ ವರ್ಷಗಳಿಂದ ಅವನ ಕಂಡ್ರೆ ತುಂಬಾ ಇಷ್ಟ ನನಗೆ. ಇಲ್ಲಿ ಒಳ್ಳೆ ಹುಡುಗ ಅವನು ತುಂಬಾ. ಅಲ್ಲಿ ಸೋಮನಹಳ್ಳಿನಲ್ಲಿ ವಾಸ ಒಂದು. ಆಮೇಲೆ ಇವಾಗ ಲೈಕ್ ಇವಾಗ ಮುಂದಿನ ಇವರೆಲ್ಲ ರಾಜಕಾರಣಿಗಳಾಗ್ಬೇಕು ಅಂತ ತುಂಬಾ ಆಸೆ ನಂಗೆ. ಮುಂದೆ ಅಟ್ಲೀಸ್ಟ್ ನೋಡ್ಕೊಂತಾರೆ ಊರನ್ನ. ಚೆಲ್ವ ಮತ್ತೆ ನನಗೆ ರೇವತಿ ಅಮ್ಮ ಅವರಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಅವರು ಸೋಷಲ್ ವರ್ಕ್ ಮಾಡ್ತಾರೋದು ನೋಡ್ಕೊಂಡು ನಾನು ಗಿಡ ನೆಡೋದು ನೋಡ್ಕೊಂಡೆ ನಾವು ಸುಮಾರು ಗಿಡ ನೆಟ್ಟಿದ್ವಿ. ಯಾಕೆಂದ್ರೆ ಇವರೇ ನಮಗೆ ಪ್ರೇರಣೆ. ನಮ್ ಗಿಡ ನೆಡೋದು ಅಂದ್ರೆ ಎಲ್ಲೋ ಹೋಗ್ತಾ ಇದ್ವಿ, ಒಂದು ಫೋಟೋ ತಗೊಂತಾ ಇದ್ವಿ, ಬಂದ್ಬಿಡ್ತಾ ಇದ್ವಿ. ನಮ್ಮ ಕೆರೆಯಲ್ಲಿ ಒಂದು 2,000 ಗಿಡ ಹಾಕಿದ್ದಾರೆ. ಇವರಿಂದನೇ ನಾವು ಗಿಡ ನೆಡೋದು, ಅಲ್ಲಿ ಇಲ್ಲಿ ಯಾರನ್ನ ಜೊತೆಗೆ ಹೋಗಿ ಗಿಡ ನೆಡೋದನ್ನ ಕಲ್ತ್ಕೊಂಡಿದೆ ನಮ್ಮ ಅಮ್ಮವರಿಂದ. ಮತ್ತೆ ಈ ತರ ಕೆಲಸನ ಯಾರು ಮಾಡೋದಿಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ಸಾಹುಕಾರಗಳಿದ್ದಾರೆ. ಒಂದ್ ದಿವಸ ಬಂದು 1 ಅವರ್ JCB ಕಳ್ಸೋದಿಲ್ಲ. ಇವ್ರು ನಿಂತು ಬಂದು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಬಂದು ಇಲ್ಲಿ ಎಷ್ಟು ಒತ್ತು ಕೊಟ್ಟು ನಮ್ಗೆ ನಮ್ಮೂರು ಅಭಿವೃದ್ಧಿ ಮಾಡ್ತಾ ಇದಾರೆ, ಪಕ್ಕದೂರು ಕೆರೆಗಳು ಅಭಿವೃದ್ಧಿ ಮಾಡ್ತಾ ಇದಾರೆ. ದಯವಿಟ್ಟು ನಮ್ಮ ಸೋಮನಹಳ್ಳಿ ಜನರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಸಹಕಾರ ಕೊಡ್ದಿದ್ರು ಪರವಾಗಿಲ್ಲ, ಕೆರೆನ ಮತ್ತೆ ಕಾಲುವೆಗಳನ್ನ ಹಾಳು ಮಾಡಬೇಡಿ. ಇದೇ ನನ್ನ ಮನವಿ. ಮತ್ತೆ ನಮ್ಮ ಹೌದು, ಕಸ ತಂದಾಕ್ಬೇಡಿ. ಮತ್ತೆ ನಮ್ಮ ರೇವತಿ ಅಮ್ಮನವ್ರಿಗೆ ನಮ್ಮ ಸೋಮನಹಳ್ಳಿ ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ನಾನು ಕೇಳ್ಕೊತೀನಿ ಎಲ್ಲ ಹಳ್ಳಿಯವ್ರ ಹತ್ರ, ಸೋಮನಹಳ್ಳಿಯವ್ರ ಹತ್ರ, ಮುಕ್ಕೋಡ್ಲು ಅವ್ರ ಹತ್ರ, ಸಿದ್ಗುಂಟೆ ಅವ್ರ ಹತ್ರ, ನ್ಯಾನ್ಚೆಟ್ಟಿ ಕೆರೆ ಅವ್ರ ಹತ್ರ, ಚಿಕ್ಕ ಕೆರೆ ಅವ್ರ ಹತ್ರ, ನಾಗನಾಯಕನಹಳ್ಳಿ ಕೆರೆ ಅವ್ರ ಹತ್ರ ಎಲ್ಲ ಕೆರೆಗಳು ನಾನು ಡೆವಲಪ್ ಮಾಡಿದ್ದೀನಿ. ಸೊ ಇಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಬಂದಾಗ ಒಂದ್ ರಾಶಿ ಕಸ ತಂದು ಇಲ್ಲಿ ಬಿಸಾಕಿರ್ತೀರಾ ನೀವು. ಅದನ್ನ ಕೆರೆನ ಏನ್ ಅನ್ಕೊಂಡಿದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಕೆರೆ ದೇವ್ರ ತರ, ಅದನ್ನ ನೀವು ಉಳಿಸ್ಕೋಬೇಕು. ನಾವು ಇಷ್ಟು ಮಾಡ್ಕೊಟ್ಟಾದ್ಮೇಲೆ ಇವಾಗ ನನ್ ಬಿಟ್ರೆ ಇನ್ಯಾರು ಮಾಡಕ್ ಬರಲ್ಲ. ಇನ್ಯಾರು ಬರ್ತಾರೆ? ಇಷ್ಟೊಂದು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಇವತ್ತು ಒಂದಿನ 2 ಬೆಳಗ್ಗೆಯಿಂದ ಸಂಜೆ ತನಕ 2 JCB ಇದಾಗಿದೆ ಅಂದ್ರೆ ಎಷ್ಟು ಚೆಲ್ವಾ ಒಂದು 30,000 ಆಗಿರಲ್ವಾ? ಹೌದು, 15,000 ಆಗಿದೆ. 15,000 30,000 ಒಂದ್ ದಿನಕ್ಕೆ ನಾ ಖರ್ಚು ಮಾಡಿದೀನಿ. ಇನ್ನು 10 ದಿನ ನಡಿಬೇಕಿಲ್ಲ ಇದು ಕೆಲಸ. ಅದು ನೋಡಿ ಇವಾಗ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೀನಿ. ಅದನ್ನ ನೀವು ಉಳಿಸ್ಕೊಳ್ಳೋದು ನಿಮ್ ಕೆಲಸ ತಾನೆ. ಇವಾಗ ನೋಡಿ ಎಷ್ಟೋ ವರ್ಷಗಳಿಂದ ಯಾರು ಇದಕ್ಕೆ ಇದು ಮಾಡಿಲ್ಲ. 6 ವರ್ಷದಿಂದ ಮಾಡ್ಸಿದ್ರ ನೀವೇನೆ? ಹಾ, ನಾನು ಮಾಡ್ಸಿದ್ದೆ.
ಆದ್ರೆ ಪೂರ್ತಿ ಸೊಲ್ಯೂಷನ್ ತಿರ್ಗಾ ಇವಾಗ ಅಲ್ಲಿ ಮತ್ತೆ- ಫಿಲ್ಟ್ರೇಷನ್ ಮಾಡೋಣ ಅನ್ಕೊಂಡಿದೀವಲ್ಲ, ಅದೇನೋ ಒಂದು ಕಲ್ ಬಂದು ಅದೇನೋ ಹೇಳಿದಾರೆ ಹಾ. ಅವರು, ಆ ಕಲ್ ಒಳಗಡೆ ಅದನ್ನ ಹಿಡಿದು ನಿಂತು ಇದ್ ಮಾಡ್ತಾರ, ಫಿಲ್ಟರ್ ಆಗಿ ಇದ್ ಮಾಡತಾರ. ಇದು ಎಷ್ಟು ಬೋರ್ವೆಲ್ಗೆಲ್ಲ ಹಾನಿ. ಇದು ಈ ಕೊಚ್ಚೆ ನೀರು ಕೆಳಗಡೆ ಸೀಪಾಗಿ ಅಲ್ಲೆಲ್ಲೋ ಯಾರ್ದೋ ಮನೆ ಬೋರ್ವೆಲ್ ಇರುತ್ತೆ, ಆ ಬೋರ್ವೆಲ್ ಅಲ್ಲೂ ಪಾಯ್ಸನ್ ಹೋಗ್ತಾ ಇರುತ್ತೆ. ಇದೆಷ್ಟು ಒಂಥರ ಬೇಜಾರಾಗುತ್ತೆ ಅಂದ್ರೆ. ಸೊ ಇದನ್ನ ನೋಡೋಣ ಇವಾಗ ಇನ್ ಮುಂದೆ ಹೇಗೆ ಇಟ್ಕೊಳ್ತಾರೆ ಅಂತ ಇವ್ರಿಗೆಲ್ಲ ಹೇಳ್ತಾ ಇದೀನಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಸೋಮನಹಳ್ಳಿ ಕೆರೆನ ಇದೇ ಅಮ್ಮನವರು 2019 20ನೇ ಇಸ್ವಿಲಿ ಸಂಪೂರ್ಣ ಅಭಿವೃದ್ಧಿ ಮಾಡಿ ಕ್ಲೀನ್ ಮಾಡಿಸಿದ್ರು. ಲಕ್ಷಗಟ್ಟಲೆ ಖರ್ಚು ಮಾಡಿ. ಮತ್ತೆ ಈಗ ಅಮ್ಮನವ್ರು ಮತ್ತೆ ಭೇಟಿ ಕೊಟ್ಟು ತಿರ್ಗಾ ಕ್ಲೀನ್ ಮಾಡಿಸ್ತಾ ಇದಾರೆ. ಆದ್ರೆ ಇದು ಹಾಳು ಮಾಡ್ತಾ ಇರೋದು ಎಲ್ಲ ನಾವುಗಳೇ, ಅಂದ್ರೆ ಜನಗಳು. ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ. ಕಸಕ್ಕೋಸ್ಕರನೇ ನಮ್ಮ ಪಂಚಾಯತಿಲಿ 1-1.5 ಲಕ್ಷ ದುಡ್ಡು ಕೊಡ್ತಾರೆ ತಿಂಗಳಿಗೆ. ಆ ಕಸ ಗಾಡಿಗೆ ಹಾಕಿ ಕೆರೆಗೆ ತಂದು ಹಾಕ್ಬೇಡಿ, ಕಾಲುವೆಗೆ ತಂದು ಹಾಕ್ಬೇಡಿ ದಯವಿಟ್ಟು.